ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೈ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಜೋರಾಯಿತು ರಾಜ್ಯಸಭೆ ಕದನ. ರಾಜ್ಯಸಭೆಯ 4 ಸ್ಥಾನಗಳ ಚುನಾವಣೆಗೆ ಬಿಗ್ ಫೈಟ್. ಎಚ್ ಡಿ ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ, ಕೆ ನಾರಾಯಣ್ ಅವಧಿ ಅಂತ್ಯ ಆಯಿತು. ಹಾಗಾಗಿ ಈಗ ರಾಜ್ಯಸಭೆಗೆ ಆಯ್ಕೆ ಆಗೋದಕ್ಕೆ ಸಾಕಷ್ಟು ಲಾಭಿ ನಡೀತಾ ಇದೆ ಆಕಾಂಕ್ಷಿಗಳಿಂದ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ 3 ಸ್ಥಾನಗಳು ಫಿಕ್ಸ್. 3 ಸ್ಥಾನಕ್ಕೆ ಆಕಾಂಕ್ಷಿಗಳು ಲಾಭಿಯನ್ನ ಮಾಡ್ತಾ ಇದ್ದಾರೆ ತೀವ್ರವಾಗಿ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯಸಭೆಯ ಆಕಾಂಕ್ಷಿಗಳು ಯಾರ್ಯಾರು? ಹಾಗಾದ್ರೆ ಕಾಂಗ್ರೆಸ್ ವಲಯದಲ್ಲಿ ಯಾವೆಲ್ಲ ಹೆಸರುಗಳು ಚರ್ಚೆಯಲ್ಲಿದೆ? ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯಲ್ಲಿ ಮತ್ತೆ ಮುಂದುವರಿಯುವ ಸಾಧ್ಯತೆ ಅಂತೂ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಯಥಾವತ್ತಾಗಿ ಮುಂದುವರಿಯುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ. ಖರ್ಗೆ ಬಳಿಕ ಇನ್ನೆರಡು ಸ್ಥಾನಗಳಿಗೆ ಕೈಪಡೆಯಲ್ಲಿ ಪೈಪೋಟಿ ಜೋರಾಗಿದೆ. ಯಾಕೆ ಖರ್ಗೆ ಅವರು ಮುಂದುವರಿತಾರೆ ಅಂತ ಅಂದ್ರೆ, ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ ಇಂಡಿಯಾ ಮೈತ್ರಿಕೂಟ ಅಂತ ಏನಿದೆಯಲ್ಲ, ಆ ಎಲ್ಲ ಪಕ್ಷಗಳ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಅವರೇ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಹಾಗಾದರೆ ಇನ್ನುಳಿದಂಥ 2 ಸ್ಥಾನಗಳಿಗೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ವಿತ್ ಫೋಟೋ ಮತ್ತು ನೇಮ್. ನೋಡಿ, ರಾಜ್ಯಸಭೆಗೆ ಕೈ ಆಕಾಂಕ್ಷಿಗಳು ಬಹಳ ಪ್ರಮುಖವಾಗಿ ಘಟಾನುಘಟಿಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ಒಂದು DK ಶಿವಕುಮಾರ್ ಅವರ ಸಹೋದರ DK ಸುರೇಶ್, ಅದಾದ ನಂತರ BK ಹರಿಪ್ರಸಾದ್, BV ಶ್ರೀನಿವಾಸ್, ರಾಷ್ಟ್ರೀಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಇವರು. ಇನ್ನು ಅಂಜಲಿ ನಿಂಬಾಳ್ಕರ್, ಜೊತೆಗೆ ಮೋಹನ್ ಕಾತರ್ಕಿ, ಹಿರಿಯ ನ್ಯಾಯವಾದಿಗಳು, ಜೊತೆಗೆ ಮನ್ಸೂರ್ ಅಲಿ ಖಾನ್, ಪ್ರೊಫೆಸರ್ ರಾಜೀವ್ ಗೌಡ, ನಿವೇದಿತಾ ಆಳ್ವ, ಎಲ್ ಹನುಮಂತಯ್ಯ, VS ಉಗ್ರಪ್ಪ, ಸುದರ್ಶನ್, BL ಶಂಕರ್, ಇಷ್ಟು ಘಟಾನುಘಟಿಗಳ ಹೆಸರುಗಳು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ರಾಜ್ಯಸಭೆಗೆ ಸಾಕಷ್ಟು ಜನ ಆಕಾಂಕ್ಷಿಗಳಂತೂ ಇದ್ದೇ ಇದ್ದಾರೆ. ಇಲ್ಲಿ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದುವರಿತಾರಾ ಅಥವಾ ಇಲ್ವಾ? ಜೊತೆಗೆ ಯಾರ ಪಾಲಿಗೆ ಹೋಗ್ಬೋದು ಇದು? ರಾಮ್, ರಾಜ್ಯದಿಂದ ಆಯ್ಕೆಯಾದಂತಹ 4 ರಾಜ್ಯಸಭೆ ಸದಸ್ಯರ ಅವಧಿ ಮುಂದಿನ ತಿಂಗಳ ಅಂತ್ಯಕ್ಕೆ ಅವರ ಅವಧಿ ಮುಕ್ತಾಯವಾಗ್ತಾ ಇರುವಂತದ್ದು. ಹೀಗಾಗಿ ಅದರಲ್ಲೂ ವಿಶೇಷವಾಗಿ 4 ಸ್ಥಾನಗಳ ಪೈಕಿ 3 ಸ್ಥಾನಗಳನ್ನ ಗೆಲ್ಲಕ್ಕೆ ಈ ಸಾರಿ ಕಾಂಗ್ರೆಸ್ಗೆ ಹೆಚ್ಚು ಅವಕಾಶ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಇದೀಗ ರಾಜ್ಯಸಭೆಗೆ ಆಯ್ಕೆ ಆಗಲಿಕ್ಕೆ ಸಾಕಷ್ಟು ಲಾಬಿ ಮತ್ತು ಒತ್ತಡ ಜೋರಾಗಿರುವಂತದ್ದು. 3 ಸ್ಥಾನಗಳ ಪೈಕಿ 1 ಸ್ಥಾನವನ್ನ ಈಗಾಗಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಿಗದಿ ಆಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿರಿತನ AICCಗೆ ಸಾಕಷ್ಟು ಅಗತ್ಯವಾಗಿರುವಂತದ್ದು. ಹೀಗಾಗಿ ಅವರನ್ನ ಈ ಬಾರಿ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಆಗಮಿಸಲಿಕ್ಕೆ ಅವರಿಗೆ ಆಸಕ್ತಿ ಇಲ್ಲದೆ ಇದ್ರೂ ಸಹ ಅವರ ಹಿರಿತನ ಮತ್ತು ಅವರ ಅನುಭವ ಮತ್ತು ಅವರಿಗಿರತಕ್ಕಂತ ರಾಜ್ಯಸಭೆಯಲ್ಲಿ ಅವರು ಪ್ರಬಲ ವಾಗ್ಮಿ ಆಗಿರುವ ಹಿನ್ನೆಲೆಯಲ್ಲಿ ಅವರನ್ನ ದೆಹಲಿ ಮಟ್ಟದಲ್ಲೇ, ದೆಹಲಿಯ ರಾಜಕಾರಣದಲ್ಲೇ ಉಳಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ರಾಜ್ಯಸಭೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆಯಾಗುವುದು ಬಹುತೇಕವಾಗಿ ಖಚಿತವಾಗಿರುವಂತದ್ದು. ಇನ್ನುಳಿದಂತೆ 2 ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಲಾಬಿ ಜೋರಾಗಿರುವಂತದ್ದು. 2 ಸ್ಥಾನಗಳಿಗೆ ಸುಮಾರು 20 ರಿಂದ 25 ಸ್ಥಾನ ಆಕಾಂಕ್ಷಿಗಳು ಸಾಕಷ್ಟು ಲಾಬಿ ಮತ್ತು ಒತ್ತಡವನ್ನ ಹಾಕ್ತಾ ಇರುವಂತದ್ದು. ವಿಶೇಷವಾಗಿ BK ಹರಿಪ್ರಸಾದ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ ರಾಷ್ಟ್ರೀಯ NSUI ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ BV ಶ್ರೀನಿವಾಸ್ ಅವರ ಹೆಸರು ಸಹ ಕೇಳಿ ಬರ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನೂ ಸಾಕಷ್ಟು ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗಲಿಕ್ಕೆ ಸಾಕಷ್ಟು ಒತ್ತಡ ಮತ್ತು ಲಾಬಿಯನ್ನ ಸಹ ಮಾಡ್ತಾ ಇರುವಂತದ್ದು. ಜಾತಿವಾರ ಆಗಿರಬಹುದು, ಸಮುದಾಯವಾರ ಆಗಿರಬಹುದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ನಿಯಮಗಳನ್ನ ಅನುಸರಿಸಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳ ಮೇಲೆ ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ರಾಜ್ಯಸಭೆಗೆ ಆಯ್ಕೆ ಯಾರು ಆಗ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.